ರಷ್ಯಾದಲ್ಲಿ ಅನೇಕ ವಿದ್ಯಾರ್ಥಿಗಳು ಪ್ರವಾಸಿಗರು ಯಾರು ಹೋಗಿದ್ದಾರೆ ಅವರನ್ನ ಸೈನ್ಯಕ್ಕೆ ಸೇರೋದಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಈ ಹಿಂದಿನಿಂದಲೂ ಕೇಳಿಬರ್ತಾ ಇತ್ತು. ಆದರೆ ಇದಕ್ಕೆ ಈಗ ಒಂದು ಪುಷ್ಟೀಕರಣ ಕೂಡ ಸಿಕ್ಕಿದೆ. ಗುಜರಾತ್ನ ಒಬ್ಬ ವಿದ್ಯಾರ್ಥಿಯನ್ನ ರಷ್ಯಾದ ಸೇನೆಗೆ ಸೇರೋದಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಉಕ್ರೇನ್ನಿಂದ SOS ವಿಡಿಯೋ ಹರಿಬಿಟ್ಟಿದ್ದಾನೆ ವಿದ್ಯಾರ್ಥಿ. SOS ತುರ್ತು ಸಂದರ್ಭಗಳಲ್ಲಿ ಮಾಡುವಂತಹ ಒಂದು ಲೈವ್ ವಿಡಿಯೋ ಕರೆ. ವಿದ್ಯಾರ್ಥಿಯನ್ನ ಸಾಹಿಲ್ ಮೊಹಮ್ಮದ್ ಹುಸೇನ್ ಅಂತ ಗುರುತಿಸಲಾಗಿದೆ. ಆತನನ್ನು ಒತ್ತಾಯ ಮಾಡಿದ್ರಂತೆ ರಷ್ಯಾದವರು. ಉನ್ನತ ವಿದ್ಯಾಭ್ಯಾಸ ಮಾಡೋದಕ್ಕೆ ಅಂತ ರಷ್ಯಾಗೆ ತೆರಳಿದ್ದ ವಿದ್ಯಾರ್ಥಿ ಸಾಹಿಲ್ ಉಕ್ರೇನ್ ಅಧಿಕಾರಿಗಳ ಸಹಾಯದಿಂದ ಈ ವಿಡಿಯೋ ವಿದ್ಯಾರ್ಥಿ ಹಂಚಿಕೊಂಡಿದ್ದಾರೆ. ಇನ್ನು ವಿದ್ಯಾರ್ಥಿ ಹೇಳಿದ್ದೇನು ಹಾಗಾದರೆ, 2024ರಲ್ಲಿ ನಾನು ಉನ್ನತ ವಿದ್ಯಾಭ್ಯಾಸ ಮಾಡೋದಕ್ಕೆ ಅಂತ ರಷ್ಯಾಗೆ ತೆರಳಿದ್ದೆ. ಕೊರಿಯರ್ ಸಂಸ್ಥೆಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡಿದ್ದೆ. ವಿದ್ಯಾಭ್ಯಾಸ ಮಾಡ್ತಾ ಪಾರ್ಟ್ ಟೈಮ್ ಕೆಲಸ ಕೂಡ ಮಾಡ್ತಾ ಇದ್ದೆ. ನಾನು ರಷ್ಯಾದಲ್ಲಿ ಹಣಕಾಸು ವೀಸಾ ಸಮಸ್ಯೆ ಇದ್ದಿದ್ದರಿಂದಾಗಿ ಹಣಕಾಸು ವೀಸಾ ಸಮಸ್ಯೆಯಿಂದ ಕೆಲವು ರಷ್ಯನ್ನರನ್ನು ಸಂಪರ್ಕ ಮಾಡಿದ್ದೆ. ಮಾದಕ ವಸ್ತು ಕೇಸ್ನಲ್ಲಿ ಸಿಲುಕಿದ್ದ ಕೆಲವು ರಷ್ಯನ್ನರನ್ನು ನಾನು ಸಂಪರ್ಕ ಮಾಡಿದ್ದೆ. ಆದರೆ ರಷ್ಯಾ ಪೊಲೀಸರು ಸುಳ್ಳು ಮಾದಕ ವಸ್ತು ಕೇಸ್ನಲ್ಲಿ ನನ್ನನ್ನು ಸಿಲುಕಿಸಿದ್ರು. ನನಗೆ ರಷ್ಯಾ ಪೊಲೀಸರು ಬ್ಲ್ಯಾಕ್ ಮೇಲ್ ಮಾಡಿದ್ರು, ಜೈಲಿಗೆ ಹಾಕಿದ್ರು. ನನ್ನಂತೆ 700 ಜನರ ವಿರುದ್ಧ ಸುಳ್ಳು ಮಾದಕ ವಸ್ತು ಕೇಸ್ಗಳನ್ನು ದಾಖಲು ಮಾಡಿದ್ದಾರೆ. ಜೈಲು ಸೇರಿದ ಬಳಿಕ ರಷ್ಯಾ ಸೇನೆಗೆ ಸೇರಿದ್ರೆ ನಿಮ್ಮ ಕೇಸ್ಗಳೇನಿದ್ದಾವೆ ಅದನ್ನು ಕೈ ಬಿಡ್ತೀವಿ ಅಂತ ಹೇಳಿದ್ರು. ಹೀಗೆ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ರು. ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ರಷ್ಯಾ ಪೊಲೀಸರ ಒತ್ತಡಕ್ಕೆ ನಾನು ಮಣಿದೆ. 15 ದಿನಗಳ ಕಾಲ ರಷ್ಯಾ ಸೇನೆಯಿಂದ ತರಬೇತಿ ಕೂಡ ಪಡ್ಕೊಂಡೆ. ಕೇವಲ 15 ದಿನ ತರಬೇತಿ ಕೊಟ್ಟು ರಷ್ಯಾ ಉಕ್ರೇನ್ ಯುದ್ಧಕ್ಕೆ ನನ್ನನ್ನು ಕಳಿಸಿದ್ರು ಅಂತ ಯುವಕ ಹೇಳ್ಕೊಂಡಿದ್ದಾನೆ. ಯುದ್ಧದ ಸಂದರ್ಭದಲ್ಲಿ ನಾನು ಉಕ್ರೇನ್ ಸೈನ್ಯಕ್ಕೆ ಶರಣಾಗಿ ಬಿಟ್ಟೆ. ಈ ವೇಳೆ ಉಕ್ರೇನ್ನ ಪಡೆ ವಿಡಿಯೋ ಕಳಿಸೋದಕ್ಕೆ ಸಹಾಯ ಮಾಡಿದ್ರು. ರಷ್ಯಾಗೆ ಬರುವ ಯುವಕರು ಜಾಗರೂಕರಾಗಿರಿ ಅಂತ ಸಾಹಿಲ್ ಎಚ್ಚರಿಸಿದ್ದಾರೆ. ಯಾರ್ಯಾರು ಎಜುಕೇಷನ್ಗೆ ಅಂತ ಹೋಗ್ತಾ ಇದ್ದೀರಿ ಎಲ್ಲರೂ ಒಮ್ಮೆ ಎಚ್ಚರವಾಗಿರಿ ಅಂತ ಹೇಳಿದ್ದಾರೆ. ರಷ್ಯಾದಲ್ಲಿ ಭಾರತೀಯರಿಗೆ ವಂಚನೆ ಮಾಡ್ತಾ ಇದ್ದಾರೆ ಅಂತ ವಿದ್ಯಾರ್ಥಿ ಹೇಳಿದ್ದಾರೆ. ತನ್ನನ್ನು ತಾಯ್ನಾಡಿಗೆ ವಾಪಸ್ ಕರೆಸಿಕೊಳ್ಳೋದಕ್ಕೆ ಭಾರತ ಸಹಾಯ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. फिलहाल मैं यूक्रेन में फंसा हुआ हूँ एज लाइक अ वॉर क्रिमिनल. सो नाउ आई डोंट लाइक फिलहाल तो अभी होपलेस हूँ. पता नहीं अब आगे क्या होने वाला है. लेकिन एक मैसेज है जो अपने भारतीय नागरिकों को देना चाहता हूँ. जो कोई स्टूडेंट रशिया में आ रहा है अपनी हाई स्टडीज के लिए या फिर वर्क के लिए, बी केयरफुल. बिकॉज यहाँ पर बहुत सारे स्कैमर्स है, बहुत सारे लाइक क्रिमिनल केसेस लाइक नार्कोटिक केसेस एंड अनदर इलीगल केसेस बहुत सारे. तो अपना ध्यान रखें और जितना हो सके इस SO से दूर रहे. और ऑल्सो लाइक अपील करना चाहता हूँ अपने गवर्नमेंट से, इंडियन गवर्नमेंट, अपने प्राइम मिनिस्टर मोदी साहब से और अपने एस जयशंकर साहब से. माजदी साहिल मोहम्मद हुसैन है. मैं गुजरात राज्य से हूँ, मोरबी सिटी से. 2024 में मैं रशिया में अपने स्टडीज के लिए आया था. लेकिन अपने कुछ फाइनेंशियल प्रॉब्लम्स और वीजा प्रॉब्लम्स की वजह से कुछ प्रॉब्लम में फंस गया था. तो इसलिए रशिया में कुछ लोगों के ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ TV5 ಕನ್ನಡ, ಇದು ವಾಸ್ತವದ ಪ್ರತಿರೂಪ.